ಗುರುಜಿ ಇನ್ನು ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ, ಇನ್ನು ಶನೇಶ್ವರನ ಕಾಟದಲ್ಲಿ ಯಾವೆಲ್ಲ ರೀತಿಯ ಒಂದಷ್ಟು ತಪ್ಪುಗಳನ್ನು ಮಾಡಿದ್ರೆ ಅದು ಶಾಪವಾಗಿ ಪರಿವರ್ತನೆ ಆಗುತ್ತೆ ಅನ್ನೋಂಥದ್ದನ್ನ ಅದನ್ನು ತಿಳಿಸ್ಕೊಡ್ಬೋದಾ? ಖಂಡಿತವಾಗೂ ನೋಡಿ, ಶನೇಶ್ವರನಿಗೆ ಯಾವಾಗ ನಮ್ಮ ಮೇಲೆ ಒಂದು ಕೋಪಕ್ಕೆ ಉದ್ರೇಕಕ್ಕೆ ಒಳಗಾಗ್ತಾರೆ ಅಂತಂದರೆ, ಯಾರಾದರೂ ದಾನ ಧರ್ಮಕ್ಕೆ ಮನೆ ಹತ್ರ ಬಂದಾಗ ಬೆಹತಿ ಭಿಕ್ಷಾಂದೇಹಿ ಅಂತ ಬಂದು ಕೇಳಿದಾಗ ನಮ್ಮ ಹತ್ರ ಇದ್ದರೂ ಕೂಡ ಇಲ್ದಿರನ್ನು ಕಳಿಸ್ತೀರಿ ನೋಡಿ, ಅದು ಮೊದಲನೇ ತಪ್ಪು. ಯಾರು ಹಸು ಹಿಡ್ಕೊಂಬಂದರು, ಗೋಮಾತೆ ಹಿಡ್ಕೊಂಬಂದರು ಮನೆಗೆ, ಅಲ್ಲಿ ಏನಾದರೂ ಒಂದು ಬಾಳೆಹಣ್ಣಾಗಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪದಾರ್ಥನೇ ಅಕ್ಕಿ ಆಗಲಿ, ಬೆಲ್ಲ ಆಗಲಿ, ಬಾಳೆಹಣ್ಣಾಗಲಿ, ಯಾವುದೇ ಒಂದು ವಸ್ತುವಾಗಲಿ ಆ ಗೋಮಾತೆ ಕೊಡ್ತಕ್ಕಂಥ, ಕನಿಷ್ಠ ಪಕ್ಷ ಏನು ಮಾಡಿಲ್ಲ ಅಂದರೂ ಒಂದು ವಸ್ತ್ರನಾದರೂ ಕೊಡಿ, ಒಂದು ಜಾಕೆಟಿನ ಬಟ್ಟೆ ಆದರೂ ಕೊಡಿ. ಯಾರು ಹೆಣ್ಮಕ್ಳು ಇಟ್ಕೊಬರಲಿ, ಗಂಡು ಮಕ್ಕಳು ಇಟ್ಕೊಬರಲಿ, ಅವ್ರಿಗೊಂದು ವಸ್ತ್ರದಾನವನ್ನು ಕೊಡಿ ಗೋಮಾತೆ ತೊಗೊಂಬಂದಾಗ. ಅದೇನಾದರೂ ಇದ್ದೂ ಕೊಡಲಿಲ್ಲ ಅಂತಂದರೆ ಖಂಡಿತವಾಗೂ ಶನೇಶ್ವರನೇ ಹೆಗ್ಲಿರ್ತಕ್ಕಂಥ. ಇನ್ನೊಂದು, ಯಾರ್ಯಾರು ಅಕ್ಕಪಕ್ಕದ ಮನೆ ಒಳಗಡೆ ಕುಡಿಯೋಕ್ಕೆ ನೀರು ಕೇಳಿರ್ತಾರೆ, ಕೆಲವರು ಗಾರೆ ಕೆಲಸದವರೇ ಆಗಿರಲಿ, ಕೆಲವರು ಕೂಲಿ ಕಾರ್ಮಿಕರಾಗಿರಲಿ, ಮನೆಗೆ ಬಂದು ಒಂದು ಬಾಟ್ಲು ನೀರು ಕೊಡಿ ಅಂತೀರಿ. ಕೈ ಚೆನ್ನಾಗಿದ್ರು, ಕೈ ಚೆನ್ನಾಗಿಲ್ಲಪ್ಪ ನಾನು ಕೊಡೋಕ್ಕಾಗಲ್ಲ ಇವಾಗ ಅಂದ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಕೆಲವೊಂದು ದಾನ ಧರ್ಮಗಳು ನಿಮ್ಮ ಕೈಲಿ ಆದಿ ಶಕ್ತಿಯಾಗಿರುತ್ತೆ, ಶಕ್ತಿಯರು ಇರ್ತೀರ, ಆದರೆ ದಾನ ಧರ್ಮ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇರಲ್ಲ. ಕೋಟಿಗಟ್ಟಲೆ ದುಡ್ಡು ಬಿದ್ದು ಕೊಳಿತಾ ಇರುತ್ತೆ, ಆದರೆ ಒಂದು 4 ಜನಕ್ಕೆ ಊಟಕ್ಕೆ ಹಾಕೋ ಅಂಥದ್ದು ನಿಮಗೆ ಆ ಯೋಗ್ಯತೆಯೇ ಇರಲ್ಲ. ಯಾಕೆ ಹೇಳಿ? ನಿಮ್ಮಲ್ಲಿ ಏನು ಅವನು ಮಾಡಬೇಕು ಅಂತಕ್ಕಂಥದ್ದು ಯಾವತ್ತು ನೋಡಿ, ಅಕ್ಷಯ ಪಾತ್ರೆ ಯಾವತ್ತು ಖಾಲಿ ಆಗ್ತಾ ಇರಬೇಕು, ಅದು ಭರ್ತಿ ಆಗ್ತಾನೆ ಇರುತ್ತೆ. ಈಗ ಉದಾಹರಣೆಗೆ ತಗೊಳ್ಳಿ, ಒಂದು ಬಟ್ಲೊಳಗಡೆ ನೀರನ್ನು ಇಟ್ಟು ಮಡಗಿ ಕೊಳ್ತೋಗ್ಬಿಡುತ್ತೆ, ಅದೇ ಹರಿತಾ ಇರೋ ನದಿ ಆಗಲಿ, ಹರಿತಾ ಇರೋ ನೀರಾಗಲಿ ಶುದ್ಧವಾಗಿರುತ್ತೆ. ಯಾವಾಗ ನಾವು ಆ ಅಕ್ಷಯ ಪಾತ್ರೆಯಲ್ಲಿರ್ತಕ್ಕಂಥ ನೀವು ಏನು ಬೀರಿಲಿ ಹುಟ್ಟಿದ್ದೀರಿ, ಏನು ಹಣವನ್ನು ಬೇರೆಯವ್ರಿಗೆ ಸಂದಾಯ ಆಗ್ತಾಯಿದ್ರೆ, ದಾನ ಧರ್ಮಗಳು ಮಾಡ್ತಾಯಿದ್ರೆ, ಪುಣ್ಯ ಕಾರ್ಯಗಳಿಗೆ ಮಾಡ್ತಾಯಿದ್ರೆ ಮತ್ತೆ ಬಂದು ಅದು ಸೇರುತ್ತಾ ಇರುತ್ತೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಕೆಲವೊಂದು ದಾನ ಧರ್ಮಗಳನ್ನು ಅರ್ಹ ಬ್ರಾಹ್ಮಣರಿಗೆ, ಬ್ರಾಹ್ಮಣೋತ್ತಮರಿಗೆ, ಅದೇನು ಗುರುಗಳೇ ಬ್ರಾಹ್ಮಣರಿಗೆ ನೀವು ಕೊಡಬೇಕು ದಾನ ಅನ್ನೋದೇನು ಇಲ್ಲ, ಬ್ರಹ್ಮ ತತ್ವವನ್ನು ಪಾಲನೆ ಮಾಡ್ತಾ ಇರ್ತಾರೆ, ಪ್ರತಿನಿತ್ಯ ಕಾಯಕದಲ್ಲಿ ಅವ್ರಿಗೆ ನಿರತರಾಗಿರ್ತಾರೆ. ಯಾರೇ ಆಗಲಿ, ದೀನ ದಲಿತರೇ ಆಗಿರಲಿ, ಕಡು ಬಡವರಿಗೆ ದಾನವಾಗಿ ಕೊಡಿ, ವಸ್ತ್ರದಾನವಾಗಿ ಕೊಡಿ. ಆವಾಗ ಶನೇಶ್ವರ ನಿಮಗೆ ಮೆಚ್ಚಿ ಆ ವರವನ್ನು ದಯಪಾಲಿಸ್ತಾನೆ. ನಿಮ್ಮ ಹತ್ರ ಶಕ್ತಿ ಇದ್ದರೂ ಕೂಡ ನೀವು ದಾನ ಧರ್ಮ ಮಾಡಲ್ಲ, ಬೇರೆಯವ್ರಿಗೆ ಅಲ್ಲಿ ಬಿದ್ದು ನರಳಾಡ್ತಾ ಇರ್ತಾರೆ, ಫುಟ್ಪಾತ್ ಮೇಲೆ ಅನ್ನಕ್ಕಾಗಿ ಅಲಿತಾ ಇರ್ತಾರೆ, ಕುಂತ್ಕೊಂಡು ತಂದೆ ವಯಸ್ಸಾಗಿರ್ತಕ್ಕಂಥವ್ರು ಯಾರೇ ಒಬ್ಬ ವೃದ್ಧಾಪ್ಯಗಳು ಅಲ್ಲಿ ಕುಂತ್ಕೊಂಡಿದ್ರು ಕೂಡ ನೋಡ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ. ಅವ್ರಿಗೊಂದು 10 ರೂಪಾಯಿ ಆಗಲಿ ದಾನವಾಗಿ ಕೊಡಿ. ಇದನ್ನ ಒಂದು ಕಾಫಿಗೋ ತಿಂಡಿಗೋ ಏನಕ್ಕಾರ ತಿನ್ನಿ ಅಂತ ಕೆಲವರು ನೋಡಿದ್ರು ನೋಡದೇ ಇರೋ ಥರ ಹೋಗ್ತಾ ಇರ್ತಾರೆ. ಕೆಲವೊಂದು ಅನ್ನದಾನಗಳನ್ನು ನಡೀತಾ ಇರ್ತದೆ, ಕೆಲವೊಂದು ಚೌಟ್ರಿಗಳಲ್ಲಾಗಲಿ ಮತ್ತೊಂದಾಗಲಿ ದೇವಸ್ಥಾನದಲ್ಲಿ ದಾನ ಧರ್ಮಗಳು ಅಲ್ಲಿ ನಡೀತಾ ಇರ್ತಾರೆ, ಅನ್ನದಾಸೋಹ. ತಿನ್ಬಿಟ್ಟು ಬರ್ತೀರೇ ಹೊರ್ತು ನಂದು ಒಂದು 10 ರೂಪಾಯಿ ಇರಲಿ ಅಂತ ದಾನ ಕೊಡಲ್ಲ. ಕೆಲವು ದೇವಾಲಯಗಳಿಗೆ ಹೋಗ್ತೀರಿ, ಕುಟುಂಬ ಪರಿವಾರ ಸಮೇತವಾಗಿ ಹೋಗ್ತೀರ ದೇವಾಲಯಗಳಿಗೆ, ಅಲ್ಲಿ ಅನ್ನದಾನಗಳು ಮಾಡ್ತಾ ಇರ್ತಾರೆ. ಮಠಾಧೀಶರಾಗಿರಲಿ, ಮಠಾಧಿಪತಿಗಳಾಗಲಿ, ಸ್ವಾಮೀಜಿಗಳಾಗಲಿ, ಯಾರೇ ಆಗಿರಲಿ, ಆ ದೇವಾಲಯದಲ್ಲಿ ಅನ್ನದಾನ ನಡೀತಾ ಇರುತ್ತೆ. ಇಡೀ ಕುಟುಂಬದಲ್ಲಿ ಒಂದು 15-20 ಜನ ಇರ್ತಾರೆ ಒಟ್ಟಿಗೆ. ಆದರೂ ಕೂಡ ನೀವು ಅಲ್ಲಿ ದಾನ ಧರ್ಮಗಳು ಮಾಡಲ್ಲ, ಒಂದು 10 ರೂಪಾಯಿ ಕೂಡ ದಾನ ಧರ್ಮ ಮಾಡಲ್ಲ. ಗುರುಜಿ ಒಂದು ಕಾಲ್ ಇದೆ, ಅದನ್ನು ತಗೊಳ್ಳೋಣ. ಹಲೋ ಹಲೋ. ಓಕೆ ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಮಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ತಾವು? ತುಂಬ ಸಂತೋಷ ಆಯ್ತಪ್ಪ. ನಿಮ್ಮ ಮಗಳ ಹೆಸರು ನಕ್ಷತ್ರ ಹೇಳಿ. ಟಿವಿ ನೋಡ್ಕೊಂಡು ಮಾತಾಡಬೇಡಿ ಸ್ವಾಮಿಗಳೇ, ನನ್ನ ಹತ್ರ ಮಾತಾಡಿ. ಟಿವಿ ಮ್ಯೂಟ್ ಮಾಡಿ, ಬೇರೆಯವ್ರು ನೋಡ್ತಾ ಇರಲಿ, ಹೊರಗಡೆ ಬನ್ನಿ, ಟವರ್ ಇರೋ ಜಾಗದಲ್ಲಿ ಬಂದು. ನಿಮ್ಮ ಮಗಳು ರಾಶಿ ನಕ್ಷತ್ರ ಹೇಳಿ, ರಾಶಿ ನಕ್ಷತ್ರ ಹೇಳಿ. ನಕ್ಷತ್ರ. ಹಾ, ಏನ್ ಕೇಳ್ಬೇಕಾಯ್ತು? ಸ್ವಾತಿ ನಕ್ಷತ್ರ, ತುಳರಾಶಿ. ಏನ್ ಕೇಳ್ಬೇಕಾಯ್ತು? ಮದುವೆ ಬಗ್ಗೆನಾ ಇಲ್ಲ ಏನ್ ಬಗ್ಗೆ ಕೇಳ್ಬೇಕಾಯ್ತು? ನನ್ನ ಮಗಳ ಬಗ್ಗೆನೇ ಮೇಡಮ್, ಸ್ವಾಮೀಜಿ ನನ್ನ ಮಗಳ ಬಗ್ಗೆನೇ ಕೇಳ್ಬೇಕಾಗಿತ್ತು. ಅದೇ ನಿಮ್ಮ ಮಗಳ ಬಗ್ಗೆ ಏನ್ ಕೇಳ್ಬೇಕಾಯ್ತು? ಅದು ಓದ್ತಾ ಇದ್ದಾಳೆ, ಮುಂದೆ ಚೆನ್ನಾಗಿ ಓದ್ತಾಳೆ, ಅವಳು ಎಜುಕೇಶನ್ ಬಗ್ಗೆ, ಟೀಚರ್ ಬಗ್ಗೆ, ಅವಳು ಜೀವನದ ಬಗ್ಗೆ. ಖಂಡಿತವಾಗೂ ಸ್ವಾತಿ ನಕ್ಷತ್ರಕ್ಕೆ ಯೋಚನೆನೇ ಮಾಡಬೇಡಿ. ಯಾಕಂದ್ರೆ ಶುಕ್ರ ಇರ್ತಕ್ಕಂಥ ಸ್ಥಾನ ತುಲಾರಾಶಿಲೇ ಶುಕ್ರದ ಅಧಿಪತಿ ಇರ್ತಕ್ಕಂಥದ್ದು. ತುಂಬ ಚೆನ್ನಾಗಿರ್ತಾಳೆ, ತುಂಬ ಒಳ್ಳೆ ಕುಟುಂಬಕ್ಕೆ ಹೋಗ್ತಾಳೆ, ಅವಳು ಯಶಸ್ಸು ಕೀರ್ತಿವಂತಳಾಗಿ
ಯಶಸ್ಸು ತೊಗೊಂಬರ್ತಾಳೆ, ಒಳ್ಳೆ ಕೀರ್ತಿ ಯಶಸ್ಸು ತೊಗೊಂಬರ್ತಾಳೆ, ತಂದೆ ತಾಯಿಗಳಿಗೆ ಒಳ್ಳೆ ಗೌರವ ತರ್ತಾಳೆ. ಯಾವ ಮನೆಗೆ ಹೋಗ್ತಾಳೆ ಆಕೆ ಆ ಮನೆ ಅಭಿವೃದ್ಧಿ ಆಗುತ್ತೆ, ತುಂಬ ಚೆನ್ನಾಗಿರ್ತಾಳೆ. ನೀವು ಮಂಡ್ಯದವರೇ ಆಗಿರೋದ್ರಿಂದ ನೀವು ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಒಂದ್ಸಲಿ ಮಗಳನ್ನ ಕಳಿಸ್ಕೊಡಿ. ಎಲ್ಲಿ ಮಂಡ್ಯದಲ್ಲಿ ಬರ್ತದೆ ಸ್ವಾಮಿ ಅದು? ಇಲ್ಲಾಂದ್ರೆ ವರಾಹ ಸ್ವಾಮಿ ಇದನ್ನ ನೋಡಿ ಅಲ್ಲಿ ಕಲ್ಲಳ್ಳಿಲಿ ಭೂವರ ಸ್ವಾಮಿ ಅಲ್ಲಿ ಒಂದ್ಸಲಿ ದರ್ಶನ ಮಾಡಿಸಿ ನಮ್ಮ ಮಗಳಿಗೆ, ಸ್ವಾತಿ ನಕ್ಷತ್ರದಲ್ಲಿರ್ತಕ್ಕಂಥ ಮಗಳಿಗೆ. ಒಳ್ಳೆ ತುಂಬಾ ಚೆನ್ನಾಗಿರ್ತಾಳೆ, ಅನುಕೂಲವಾಗಿ ಎಲ್ಲ ಯಶಸ್ವಾಗಿ ಚೆನ್ನಾಗಿರ್ತಾಳೆ. ಒಳ್ಳೇದಾಗಲಿ. ಖಂಡಿತ ಇಲ್ಲ, ಒಳ್ಳೇದಾಗುತ್ತೆ. ಅವಳು ಒಳ್ಳೆ ಜಾಬ್ಗೂ ಹೋಗ್ತಾಳೆ, ಒಳ್ಳೆ ಕುಟುಂಬಕ್ಕೂ ಹೋಗ್ತಾಳೆ. ಯೋಚನೆ ಬೇಡ, ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಒಳ್ಳೆ ಬಟ್ಟೆ ಬಣ್ಣ ಏನಪ್ಪಾ ಬಣ್ಣ ಯಾವ್ದು? ಅವಳು ಹಳದಿ ಬಣ್ಣ ಯೂಸ್ ಮಾಡಲಿ, ಬಿಳಿ ವಸ್ತ್ರವನ್ನ ಯೂಸ್ ಮಾಡಲಿ. ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಮೆರೂನ್ ಜಾಸ್ತಿ ಯೂಸ್ ಮಾಡಲಿ. ಮೆರೂನ್ ಕಲರ್ ತುಂಬಾ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಸರ್. ವೀಕ್ಷಕರೇ, ಪ್ರತಿಯೊಂದು ರೀತಿಯ ಕಷ್ಟಗಳಿಗೆ, ಪ್ರತಿಯೊಂದು ರೀತಿಯ ಗೊಂದಲಗಳಿಗೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್. ತಪ್ಪದೇ ಕರೆ ಮಾಡಿ ನಿಮ್ಮೆಲ್ಲ ಗೊಂದಲಗಳಿಗೆ ಗುರೂಜಿ ಹತ್ರ ಪರಿಹಾರವನ್ನು ಪಡ್ಕೊಳ್ಳಿ. ಗುರೂಜಿ ಇನ್ನು ತಿಳಿಸ್ಕೊಡ್ತಾ ಇದ್ರಿ ಯಾವೆಲ್ಲ ರೀತಿಯಲ್ಲಿ ನಾವು ಶನಿದೇವರನ್ನ ಒಂದು ಪೂಜೆ ಮಾಡೋದ್ರಿಂದ ಯಾವೆಲ್ಲ ರೀತಿಯಲ್ಲಿ ಏರುಪೇರು ಉಂಟಾಗುತ್ತೆ ಅಂತ. ಅದೇ ರೀತಿಯಾಗಿ ಈ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಯಾವ ಕಾರ್ಯವನ್ನು ಮಾಡಿದ್ರೆ ಒಳಿತಾಗುತ್ತೆ, ಇನ್ನು ಮುಖ್ಯವಾಗಿ ಶುಭ ಕಾರ್ಯವನ್ನು ಮಾಡುವಂತಿಲ್ಲ ಅನ್ನೋದನ್ನ ನೀವು ಕಾರ್ಯಕ್ರಮದಲ್ಲೇ ತಿಳಿಸ್ಕೊಟ್ರಿ. ಆದರೆ ಯಾವ ಕಾರಣಕ್ಕೆ ಈ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡುವಂತಿಲ್ಲ? ಯಾಕಂದರೆ ಅಧಿಕ ಜ್ಯೇಷ್ಠ ಮಾಸದಲ್ಲಿ ವಿಷ್ಣು ಮಾಸ ಅಂತಲೇ ಕಂಥದ್ದು ಇದು. ಈ ಸೃಷ್ಟಿ ಸ್ಥಿತಿ ಲಯಕಾರಕರಲ್ಲಿ 3 ಜನದಲ್ಲಿ ಬ್ರಹ್ಮನ ಒಂದು ಸ್ಥಾನಮಾನ ಇದ್ದರೆ ಕೂಡ ಸ್ಥಿತಿಯನ್ನು ಕಾಯ್ತಕ್ಕಂಥವನು, ನಮಗೆ ಸೃಷ್ಟಿ ಕೊಡ್ತಕ್ಕಂಥವನೇ ಬ್ರಹ್ಮದೇವ. ಆದರೆ ನಮಗೆ ಹೊಟ್ಟೆ ಬಟ್ಟೆ ಕೊಡ್ತಕ್ಕಂಥವನು, ಸ್ಥಿತಿಯನ್ನು ಕಾಯ್ತಕ್ಕಂಥವನು ಲಯಕಾರಕನಾಗಿರ್ತಕ್ಕಂಥ ರುದ್ರಾಂಶ. ಈ 3 ಜನಗಳನ್ನು ಈ ಮಾಸದಲ್ಲಿ ನಾವು ಧ್ಯಾನಸಕ್ತರಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಖಂಡಿತವಾಗೂ ನಮಗೆಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಅದರಲ್ಲೂ ಈ ಅಧಿಕ ಮಾಸದಲ್ಲಿ ನಾವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಕಡು ಬಡವರಿಗೆ, ದೀನ ದಲಿತರಿಗೆ, ಅರ್ಹ ಬ್ರಾಹ್ಮಣರಿಗೆ ಅಂದರೆ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಗಳು, ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ದಾನ ಧರ್ಮಗಳನ್ನು ಮಾಡಿದಾಗ ಖಂಡಿತವಾಗೂ ಈ ಮಾಸದಲ್ಲಿ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಹಲೋ ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ನಾವು ಚಿತ್ತೂರಿಂದ ಕರೆ ಮಾಡ್ತಿದ್ದೀವಿ ಮೇಡಮ್. ಓಕೆ, ನಿಮ್ಮ ಪ್ರಶ್ನೆ ಏನು, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಗುರೂಜಿ ನಮಸ್ತೆ. ಗುರೂಜಿ ನಮಸ್ತೆ ಅಮ್ಮ, ತಿಪ್ಟೂರಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ಒಳ್ಳೇದಾಗ್ಲಮ್ಮ. ತಿಪ್ಟೂರಿಂದ ಎಲ್ಲಿ, ಹೊನ್ನವಳ್ಳಿನಾ ಇಲ್ಲ ತಿಪ್ಟೂರ ಊರ ಟೌನೇನಾ? ಇಲ್ಲ, ಇದು ಶಂಕರನಗರ ಅಂತ ಬರುತ್ತೆ ಸರ್ ಗುರುಗಳೇ. ಎಲ್ಲಿ? ಚಿತ್ತೂರಲ್ಲೇ ಶಂಕರನಗರ ಹಾಸ್ಪಿಟಲ್ ರೋಡ್ ಬರುತ್ತೆ. ಶಂಕರನಗರ, ಇದು ವಿವೇಕಾನಂದ ಸ್ಕೂಲ್. ಅದೇ ನಮ್ಮ ದಸರೆಘಟ್ಟಕ್ಕೆ ಹೋಗೋ ದಾರಿಯಲ್ಲಿ. ದಸರೆಘಟ್ಟ ಹೋಗೋ ರೋಡ್. ಹೇಳ್ಮ, ಏನು ಕೇಳ್ಬೇಕಾಯ್ತಾಯಿ? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಗಳೇ. ಮಗಳದು ರಾಶಿ ನಕ್ಷತ್ರ ಹೇಳ್ಬಿಟ್ಟ. ಅವಳು ಮೀನ ರಾಶಿ, ರೇವತಿ ನಕ್ಷತ್ರ. ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಜಾಗದಲ್ಲಿ ಅವಳಿಗೆ ಆರೋಗ್ಯದಲ್ಲಿ ಏರುಪೇರು ನೋಡ್ಕೊಬಿಟ್ಟ. ಸ್ವಲ್ಪ ಕೋಲ್ಡ್ ಎಫೆಕ್ಟ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ಅದರಲ್ಲೂ ರೇವತಿ ನಕ್ಷತ್ರ ಬಂದಿರೋದ್ರಿಂದ ವಿಶೇಷವಾಗಿ ನಿಮಗೆ ದತ್ತನ ಆಲಯ ಎಲ್ಲರೂ ಸಿಗುತ್ತಾ ಅಲ್ಲಿ? ದತ್ತಾತ್ರೇಯ ಎಲ್ಲೂ ಇಲ್ಲ ಗುರುಗಳೇ. ಪರವಾಗಿಲ್ಲ, ಆಯಿತು. ಹತ್ತಿ ವೃಕ್ಷ ಸಿಗುತ್ತಾ? ಹತ್ತಿ ಮರ, ಹತ್ತಿ ಮರ ಇದೆ. ಹತ್ತಿ ಹಣ್ಣು ಬಿಡುತ್ತಲ್ಲ, ನಾವು ತಿಂತೀವಲ್ಲ ಹತ್ತಿ ಹಣ್ಣು, ಸಿಗುತ್ತಲ್ವಾ? ಪ್ರತಿ ಗುರುವಾರ 3 ಗುರುವಾರ ಹತ್ತಿ ಮರಕ್ಕೆ ಹೋಗಿ ಅವಳು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಈ ಶ್ಲೋಕನ ಮತ್ತೆ ಮತ್ತೆ ಯೂಟ್ಯೂಬಲ್ಲಿ ಇದು ಕೇಳ್ಕೊಳ್ಳಿ, ನಮ್ಮ ಚಾನಲಲ್ಲಿ ಬರುತ್ತೆ, ಅಪ್ಲೋಡ್ ಆಗಿರುತ್ತೆ. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಕಿಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಅಂದರೆ ಆಕಾರದಲ್ಲಿ ಬ್ರಹ್ಮ, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಮೃತ್ಯು ಇರ್ತಕ್ಕಂಥ ಶಿವ. ಈ ತ್ರಿಮೂರ್ತಿಗಳ ಸಂಗಮನೆ ಆ ಹತ್ತಿ ವೃಕ್ಷದಲ್ಲಿ, ಅರಳಿ ವೃಕ್ಷದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅರಳಿ ವೃಕ್ಷದಲ್ಲಿ ಪೂಜೆ 1 ವಾರ ಮಾಡಲಿ, ಹತ್ತಿ ವೃಕ್ಷಕ್ಕೆ 1 ವಾರ ಪೂಜೆ ಮಾಡಲಿ, ಖಂಡಿತವಾಗೂ ಅವಳು ಚೆನ್ನಾಗಾಗ್ತಾಳೆ, ಯಶಸ್ಸು ಕೀರ್ತಿವಂತಳಾಗ್ತಾಳೆ.
ಅವಳಿಗೇನು ಕೇಳಬೇಕಾಯ್ತಮ್ಮ ಮಗಳು? ಅದು ಮದ್ವೆ ಸೆಟ್ ಅವಳಿಗೆ 26 ವರ್ಷ ಈಗ. ಹಾಂ, ಅದೇ ಮದ್ವೆ ಗಂಡು ಯಾವ ಕಡೆಯಿಂದ ಬರುತ್ತೆ, ಒಳ್ಳೆಯವ್ರು ಬರ್ತಾರಾ ಹಿಂಗೆ? ಖಂಡಿತವಾಗೂ ನೋಡಮ್ಮ, ಪ್ರತಿ ಗುರುವಾರ 2 ವಾರ ತಪ್ಪದಿರೋ ಒಂದು ವಾರ ಅರಳಿ ವೃಕ್ಷಕ್ಕೆ, 1 ವಾರ ಹತ್ತಿ ವೃಕ್ಷಕ್ಕೆ. ಈ ಕಂಟಿನ್ಯೂಗೆ ಮಧ್ಯದಲ್ಲಿ ಅವಳದು ಪಿರಿಯಡ್ಸ್ ಬರಬಾರ್ದು, ಆ ಥರ ನೋಡ್ಕೊಳ್ಳಿ. 2 ವಾರ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಳಿ. ಪಿರಿಯಡ್ಸ್ ಆದಮೇಲೆ ತಿರ್ಗಾ 2 ವಾರಕ್ಕೆ ಹೋಗೋಕೆ ಹೇಳಿ. ಈ ರೀತಿ 3 ಮಾಸಗಳು ಮಾಡಲಿ. ಖಂಡಿತವಾಗಿ ಒಳ್ಳೆ ಅತಿ ಶೀಘ್ರದಲ್ಲೇ ನಿಮಗೆ ಒಂದು ಒಳ್ಳೆ ವರ ಸಿಗ್ತಾನೆ. ಸಿಕ್ಕದಾದ್ಮೇಲೆ ಎಲ್ಲ ಆದಮೇಲೆ ನಮ್ಮ ವಾಹಿನಿ ಕರೆ ಮಾಡಿ ಸಂತೋಷ ಹಂಚ್ಕೊಳ್ಳಿ. ಒಳ್ಳೆಯದಾಗಲಿ. ಶನಿವಾರ ಭಾನುವಾರ ನಾವು ಬರ್ತಾ ಇರ್ತೀವಿ 9 ರಿಂದ 10 ಗಂಟೆಗೆ. ನಿಮ್ಮ ಜೊತೆಲಿ ನಿಮ್ಮ ಕಷ್ಟಗಳನ್ನ ಹಂಚ್ಕೊಳ್ಳಿ ನಮ್ಮ ಹತ್ರ. ಗುರುಗಳ ಇನ್ನೊಂದೇನಂದ್ರೆ ಅವಳಿಗೆ ಹುಟ್ಟ ಹೆಸರು ಕಾವ್ಯ ಅಂತ, ಮಧ್ಯದಲ್ಲಿ ಅಪೂರ್ವ ಅಂತ ಇಟ್ಟಿದ್ವಿ. ಯಾವ ಹೆಸರು ಮೇಲೆ ಕೇಳಬೇಕು ಅಂತ ನೋಡಿ. ಕಾವ್ಯ ಅಂತ ಇಕ್ಕಿದ್ರೆ ಮಿಥುನ್ ರಾಶಿಲಿ ಮೃಗಶಿರ ನಕ್ಷತ್ರ ಬಂತು. ನೀವೇನ್ ಮಾಡಿದ್ರಿ? ಮೀನ ರಾಶಿ ರೇವತಿ ನಕ್ಷತ್ರ ಅಂತ ಹೇಳ್ತಾ ಇದ್ದೀರಾ. ಇದು ಅಪೂರ್ವ ಅಂತ ಇಟ್ಟಿದೀವಿ ಮಧ್ಯದಲ್ಲಿ. ಅಪೂರ್ವ ಬಂದು ಮೇಷರಾಶಿ ಕೃತಿಕಾ ನಕ್ಷತ್ರ. ನೋಡಿ ಎಷ್ಟು ದೊಡ್ಡ ತಪ್ಪು ಮಾಡ್ತೀರ ಗೊತ್ತಾ? ಜನ್ಮ ನಕ್ಷತ್ರ ಬಂದು ರೇವತಿ ನಕ್ಷತ್ರ ತಾನೇ. ಇಲ್ಲಿ ಬ್ರಾಹ್ಮಣ ಬರ್ಕೊಟ್ಟಿದ್ದ ಹಂಗೆ ಗುರುಗಳೇ. ಇದು ನೋಡಿ, ಕಾವ್ಯ ಅಂತ ದಯವಿಟ್ಟು ಕರೆಯಕ್ಕೆ ಹೋಗ್ಬೇಡಿ ಕಾವ್ಯ ಅಂತ. ಯಾಕಂದ್ರೆ ಏರುಪೇರು ಯೂಟ್ರಸ್ ಪ್ರಾಬ್ಲಮ್ ಆಗುತ್ತೆ ಅವಳಿಗೆ, ಡೇಟ್ ಪೀರಿಯಡ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅವಳಿಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ತಲೆನೋವು ಕಾಣಿಸ್ಕೊಳ್ಳೋದು, ಬೆನ್ನೋವು ಕಾಣಿಸ್ಕೊಳ್ಳೋದು, ಕಾಲುಗಳೆಲ್ಲ ಚಳ್ಕೊ ಹೋಗಮ್ಮ ನನಗೆ ಸುಸ್ತಾಗ್ತೈತೆ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು, ಇವೆಲ್ಲ ಚೇಷ್ಟೆಗಳು ಜಾಸ್ತಿ ಆಗ್ಬಿಡುತ್ತೆ ಅವಳಿಗೆ. ಕಾವ್ಯ ಅಂತ ಕರೆಯೋದು ಬೇಡ. ಹಂಗಂತ ಕಾವ್ಯ ಅಂತ ಹೆಸರು ಕರ್ಸ್ಕೊಂಡಿರೋರಿಗೆಲ್ಲ ಇದೇ ಥರನ ಅನ್ನೋದು ಬೇಡ. ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ಏನಾಗುತ್ತೆ, ಹೆಣ್ಮಕ್ಳುಗಳಿಗೆ ಯೂಟ್ರಸ್ ಪ್ರಾಬ್ಲಮ್ ಆಗುತ್ತೆ ನಕ್ಷತ್ರಕ್ಕೆ. ಯಾಕಂದರೆ ಇವಾಗ ನೋಡಿ, ಕಾವ್ಯ ಅನ್ನೋದಕ್ಕೆ ಮಿಥುನ್ ರಾಶಿ ಪುನರ್ವಸು ನಕ್ಷತ್ರ, ಮೃಗಶಿರ ನಕ್ಷತ್ರ, ತಿರ್ಗಾ ಆಶ್ಲೇಷ ನಕ್ಷತ್ರ ಕಟಕ ರಾಶಿಯಲ್ಲಿ. ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ಯೂಟ್ರಸ್ ಪ್ರಾಬ್ಲಮ್ ಆಗುತ್ತೆ ಮಕ್ಳುಗಳಿಗೆ. ತಲೆನೋವು ಕಾಣಿಸ್ಕೊಳ್ಳುತ್ತೆ, ಇದು ತುಂಬಾ ಒಂಥರ ಮಾನಸಿಕವಾಗಿ ಕುಗ್ಗೋಗ್ತಾರೆ. ಇದೆಲ್ಲ ನಡೆಯುತ್ತೆ. ಅದಕ್ಕೆ ಒಂದು ಪರಿಹಾರ ಇದೆ. ದಿನೇ ದಿನೇ ನಾವು ತಿಳಿಸ್ತಾ ಹೋಗ್ತೀವಿ ಒಂದೊಂದು ಕಷ್ಟಕ್ಕೆ ಪರಿಹಾರ. ಆದರೆ ಮಗಳಿಗೆ ಈ ಹತ್ತಿ ವೃಕ್ಷಕ್ಕೂ ಅರಳಿ ವೃಕ್ಷಕ್ಕೆ ಪೂಜೆ ಮಾಡೋಕ್ಕೆ ಹೇಳಿ, ಎಲ್ಲ ಚೆನ್ನಾಗಾಗುತ್ತೆ. ಒಳ್ಳೆಯದಾಗಲಿ. ಅಮ್ಮ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳು, ಯಾವುದೇ ರೀತಿ ಸಮಸ್ಯೆಗಳು, ಒಂದಷ್ಟು ಗೊಂದಲಗಳಿಗೆ ನಿಮಗೆ ಪರಿಹಾರ ಬೇಕು ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಇಲ್ಲಿ ಲೈನ್ ಸಿಗ್ತಾ ಇಲ್ಲ, ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂಥವ್ರು ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಸಹ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೂ ಸಹ ನೀವು ಕರೆ ಮಾಡ್ಬೋದು. ನೇರವಾಗಿ ಗುರೂಜಿ ಹತ್ರ ಮಾತಾಡ್ತಾ ಹೋದರೆ ಅವರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ.